ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸ್ತ್ರೀ ಪರ್ವದಲ್ಲಿ ಗಾಂಧಾರಿಯು ವಿಲಪಿಸುತ್ತಿರುವ ಸ್ತ್ರೀಯರನ್ನು ಕೃಷ್ಣನಿಗೆ ತೋರಿಸುವುದು ಎಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ಕೇಶವ, ಯಾವಾತನನ್ನು ಬಲದಲ್ಲಿಯೂ ಶೌರ್ಯದಲ್ಲಿಯೂ ಅರ್ಜುನನಿಗಿಂತಲೂ ನಿನಗಿಂತಲೂ ಅರ್ಧಪಾಲು ಮೇಲೆಂದು ಮದಿಸಿದ ಸಿಂಹಕ್ಕೆ ಸಮಾನವಾದ ಶೌರ್ಯವುಳ್ಳವನೆಂದು ಹೇಳುತ್ತಿದ್ದರು, ಯಾವಾತನು ಒಬ್ಬಂಟಿಗನಾಗಿಯೇ ದುರ್ಭೇದ್ಯವಾದ ನನ್ನ ಪುತ್ರನ ಸೈನ್ಯವನ್ನು ಭೇದಿಸಿದನು, ಇತರರಿಗೆ ಮೃತ್ಯುಪ್ರಾಯನಾಗಿದ್ದ ಅಂತಹ ಅಭಿಮನ್ಯುವೇ ಮೃತ್ಯುವಶನಾದನಲ್ಲವೇ? ಕೃಷ್ಣ, ಅಸಮಾನ ತೇಜಸ್ವಿಯು ಅರ್ಜುನ ಕುಮಾರನು ಆದ ಆ ಅಭಿಮನ್ಯುವು ಮೃತನಾಗಿದ್ದರೂ ಅವನ ತೇಜಸ್ಸು ಕಂದಿಲ್ಲ. ನೋಡು, ಅರ್ಜುನನ ಸೊಸೆಯಾದ ಈ ವಿರಾಟ ಪುತ್ರಿಯು ತನ್ನ ಪತಿಯ ಬಳಿಯಲ್ಲಿ ಕುಳಿತು ತನ್ನ ಕೈಯಿಂದ ಆತನನ್ನು ಸವರುತ್ತಿರುವಳು ನೋಡು. ಸದ್ಗುಣದಿಂದಲೂ ರೂಪ ಸೌಂದರ್ಯಗಳಿಂದಲೂ ಒಪ್ಪುವ ಈ ಉತ್ತರೆಯು ಅರಳಿದ ಕಮಲಕ್ಕೂ ಶಂಖಕ್ಕೂ ಸಮಾನವಾದ ಕಂಠವುಳ್ಳ ಆ ಅಭಿಮನ್ಯುವಿನ ಮುಖವನ್ನು ಆಗಾಗ ಆಘ್ರಾಣಿಸುತ್ತಾ ಬಾರಿ ಬಾರಿಗೂ ಅಪ್ಪಿಕೊಳ್ಳುವಳು. ಮೊದಲು ಮದ್ಯ ಮದದಿಂದ ಮೈಮರೆತಿದ್ದಾಗಲೂ ಯಾವಳು ಇವನನ್ನು ನೋಡಲು ನಾಚುತ್ತಿದ್ದಳು, ಅವಳು ಈಗ ಎಲ್ಲರ ಮುಂದೆ ರಕ್ತದಿಗ್ಧವಾದ ಆ ಅಭಿಮನ್ಯುವಿನ ಸುವರ್ಣ ಕವಚವನ್ನು ಬಿಚ್ಚಿ ಆತನ ಶರೀರವನ್ನೇ ನೋಡುತ್ತಿರುವಳು. ಕೃಷ್ಣ, ಅದು ನೋಡು, ಆಕೆಯು ಆತನನ್ನು ನೋಡಿಕೊಂಡೇ ನಿನ್ನನ್ನು ಕುರಿತು, ಓ ಪುಂಡರೀಕಾಕ್ಷ, ನಿನ್ನಂತೆ ಅಂದವಾದ ಕಣ್ಣುಳ್ಳವನು, ಬಲದಲ್ಲಿಯೂ ವೀರ್ಯದಲ್ಲಿಯೂ ನಿನಗೆ ಸಮಾನನೂ ಆದ ಈ ವೀರನು ಶಸ್ತ್ರಾಹತನಾಗಿ ಭೂಮಿಯಲ್ಲಿ ಮಲಗಿರುವನಲ್ಲವೇ? ತೇಜಸ್ಸಿನಲ್ಲಿಯೂ ರೂಪದಲ್ಲಿಯೂ ನಿನಗೆ ಸಮಾನವಾದ ಈ ವೀರನು ಹೇಗೆ ಬಿದ್ದಿರುವನು ನೋಡು ಎಂದು ಕೂಗಿ ಹೇಳುತ್ತಿರುವಳಲ್ಲ. ಅದು ಅವಳು ತನ್ನ ಪತಿಯನ್ನು ಕುರಿತು, ಮೃದುವಾದ ರತ್ನಗಂಬಳಿಗಳ ಮೇಲೆಯೂ ಚರ್ಮದ ಮೇಲೆಯೂ ಮಲಗುತ್ತಿದ್ದ ನಿನ್ನ ಕೋಮಲ ಶರೀರಕ್ಕೆ ಈಗ ಈ ನೆಲದ ಮೇಲೆ ಮಲಗಿರುವುದರಿಂದ ಬಾಧೆಯಾಗುವುದಿಲ್ಲವೇ? ಆನೆಯ ಸುಂಡಿಲಿಗೆ ಸಮಾನವಾಗಿ ಅಸ್ತ್ರಧಾರಣೆಯಿಂದ ಪಟ್ಟುಗಟ್ಟಿ ಕಠಿಣವಾದ ಚರ್ಮವುಳ್ಳದ್ದಾಗಿ ಸುವರ್ಣಮಯವಾದ ತೋಳ್ಬಳೆಗಳಿಂದ ಕೂಡಿದ ದೀರ್ಘ ಬಾಹುಗಳೆರಡನ್ನು ಬೀಸಿ ಯುದ್ಧ ಶ್ರಮ ಪರಿಹಾರಕ್ಕಾಗಿ ನೀನು ವಿಶ್ರಮಿಸಿಕೊಂಡಿರುವೆ ಏನು? ಹೌದು, ಅದರಲ್ಲಿ ಸಂದೇಹವಿಲ್ಲ. ಆದರೇನು, ದುಃಖದಿಂದ ವಿಲಪಿಸುತ್ತಿರುವ ನನ್ನನ್ನು ಒಂದಾವರ್ತಿ ನೋಡಿ ನೀನೇಕೆ ಮಾತನಾಡದಿರುವೆ? ನಿನ್ನ ವಿಷಯದಲ್ಲಿ ನಾನು ಯಾವ ಅಪರಾಧವನ್ನು ಮಾಡಿದಂತೆ ತೋರಲಿಲ್ಲವಲ್ಲ. ನನಗೆ ಪ್ರತ್ಯುತ್ತರ ಕೊಡದಿರುವೆ ಏಕೆ? ನಾಥ, ಹಿಂದೆ ನೀನು ನನ್ನನ್ನು ದೂರದಿಂದ ಕಂಡಾಗಲೇ ಪ್ರೀತಿಯಿಂದ ಸಲ್ಲಾಪ ಮಾಡುತ್ತಿದ್ದೆಯಲ್ಲವೇ? ನಾನು ನಿನ್ನಲ್ಲಿ ಯಾವ ಅಪರಾಧವನ್ನು ಮಾಡಿದವಳಲ್ಲ. ನನ್ನೊಡನೆ ಮಾತನಾಡದಿರುವೆ ಏಕೆ? ಪೂಜಾರ್ಹಳಾದ ಸುಭದ್ರೆಯನ್ನು, ದೇವ ಸಮಾನರಾದ ಈ ಪಿತೃಗಳನ್ನು, ದುಃಖಗ್ರಸ್ತಳಾದ ನನ್ನನ್ನು ಬಿಟ್ಟು ನೀನು ಎಲ್ಲಿಗೆ ಹೋಗುವೆ ಎಂದು ಗೋಳಿಡುತ್ತಾ ರಕ್ತದಲ್ಲಿ ತೊಯ್ದ ಆತನ ಮುಖವನ್ನು ತನ್ನ ಕೈಗಳಿಂದ ಮೇಲಕ್ಕೆತ್ತಿ ತನ್ನ ಮಡಿಲಲ್ಲಿ ಆತನ ಮುಖವನ್ನಿಟ್ಟುಕೊಂಡು ಆತನು ಸಜೀವವಾಗಿರುವಂತೆ ಭಾವಿಸಿ ಆತನನ್ನು ಮಾತನಾಡಿಸುತ್ತಿರುವಳು ನೋಡು. ನಾಥ, ವಾಸುದೇವನಿಗೆ ಮೈದುನನು, ಅರ್ಜುನ ಪುತ್ರನು ಆದ ನೀನು ಯುದ್ಧ ಮಧ್ಯದಲ್ಲಿರುವಾಗ ಈ ಮಹಾರಥರು ನಿನ್ನನ್ನು ಹೇಗೆ ಕೊಂದರು? ಯಾರಿಂದ ನಾನು ಈ ವೈಧವ್ಯಕ್ಕೆ ಗುರಿ ಮಾಡಲ್ಪಟ್ಟೆನೋ? ಕ್ರೂರ ಕರ್ಮಿಗಳಾದ ಆ ಕೃಪ, ಕರ್ಣ, ಜಯದ್ರಥರ, ದ್ರೋಣನ ಮತ್ತು ದ್ರೋಣಪುತ್ರನ ಚರ್ಯೆಯನ್ನು ಸುಡಬೇಕಲ್ಲವೇ? ಬಾಲನು ಅಸಹಾಯನೂ ಆದ ನಿನ್ನನ್ನು ತಮ್ಮ ನಡುವೆ ಸೇರಿಸಿಕೊಂಡು ಅನೇಕರು ಒಂದಾಗಿ ಸೇರಿ ಕೊಲ್ಲುವುದಕ್ಕೆ ರಥಿಕ ಶ್ರೇಷ್ಠರಾದ ಅವರಿಗೆ ಮನಸ್ಸು ಹೇಗೆ ಬಂದಿತು? ವೀರ, ಅನೇಕ ನಾಥರುಳ್ಳ ನೀನು ಪಾಂಡವರು ಪಾಂಚಾಲರು ನೋಡುತ್ತಿರುವಾಗಲೇ ಅನಾಥನಂತೆ ಹೇಗೆ ಮೃತನಾದೆ? ಯುದ್ಧದಲ್ಲಿ ಅನೇಕರಿಂದ ಕೊಲ್ಲಲ್ಪಟ್ಟ ನಿನ್ನನ್ನು ನೋಡಿ ವೀರನು, ಪುರುಷ ಶ್ರೇಷ್ಠನು, ಪಾಂಡುನಂದನನು ಆದ ನಿನ್ನ ಪಿತನು ಹೇಗೆ ಜೀವಿಸಿರಬಲ್ಲನು? ಓ ಕಮಲದಳಾಯತಾಕ್ಷ, ಈಗ ಪಾಂಡವರಿಗೆ ಜಯ ಉಂಟಾಗಿ ರಾಜ್ಯವು ಕೈ ಸೇರಿದ್ದರು ನೀನಿಲ್ಲದೆ ಅವರಿಗೆ ಹೇಗೆ ಸಂತೋಷ ಉಂಟಾಗುವುದು? ಧರ್ಮದಿಂದಲೂ ಧೈರ್ಯದಿಂದಲೂ ನೀನು ಅಸ್ತ್ರ ಬಲದಿಂದ ಸಾಧಿಸಿರುವ ಲೋಕಗಳಿಗೆ ಇದು ನಾನು ನಿನ್ನನ್ನು ಹಿಂಬಾಲಿಸಿ ಬರುವೆನು. ಅಲ್ಲಿ ನೀನು ನನ್ನನ್ನು ಎದುರುಗೊಂಡು ಆದರಿಸಬೇಕು. ದುರ್ಭಾಗ್ಯಳಾದ ನಾನು ಮೃತನಾದ ನಿನ್ನನ್ನು ನೋಡಿಯೂ ಇನ್ನು ಬದುಕಿರುವುದನ್ನು ನೋಡಿದರೆ ಕಾಲವು ಪ್ರಾಪ್ತವಾಗದ ಪಕ್ಷದಲ್ಲಿ ಯಾವ ಪ್ರಾಣಿಯೂ ಸಾಯಲಾರದೆಂದು ತಿಳಿದು ಬರುತ್ತಿರುವುದು. ಪುರುಷ ಪುಂಗವ, ನೀನು ಪಿತೃಲೋಕವನ್ನು ಸೇರಿದ ಮೇಲೆ ಅಲ್ಲಿ ನನ್ನಂತೆ ಬೇರೆ ಯಾವ ಸ್ತ್ರೀಯನ್ನು ಪ್ರೀತಿಸಿ ಮುಗುಳು ನಗೆಯಿಂದ ಕೂಡಿದ ವಾಕ್ಯಗಳಿಂದ ಕರೆಯುವೆ? ನೀನು ನಿನ್ನ ಮನೋಹರ ರೂಪದಿಂದಲೂ ಕಿರುನಗೆಯೊಡಗೂಡಿದ ವಾಕ್ಯಗಳಿಂದಲೂ ಸ್ವರ್ಗದಲ್ಲಿ ಅಪ್ಸರಸ್ಸುಗಳ ಮನಸ್ಸನ್ನು ಕೂಡ ಕಲಗಿಸುವೆ ಎಂಬುದರಲ್ಲಿ ಸಂದೇಹವಿಲ್ಲ.
ಓ ಸುಭದ್ರಾ ಪುತ್ರ, ಅನೇಕ ಪುಣ್ಯಗಳನ್ನು ಮಾಡಿದವರಿಗೆ ಉಂಟಾಗುವ ಲೋಕಗಳನ್ನು ಸೇರಿ ಅಲ್ಲಿ ಅಪ್ಸರಸ್ಸುಗಳೊಡನೆ ಕ್ರೀಡಿಸುತ್ತಿದ್ದರು. ನೀನು ತಕ್ಕ ಸಮಯಗಳಲ್ಲಿ ನನ್ನ ಪ್ರಿಯ ಕಾರ್ಯಗಳನ್ನಾದರೂ ನೆನೆಸಿಕೊಳ್ಳುತ್ತಿರು. ಓ ವೀರ, ಈ ಲೋಕದಲ್ಲಿ ನಿನ್ನೊಡನೆ ನನಗೆ 6 ತಿಂಗಳ ಕಾಲ ಮಾತ್ರವೇ ಸುಖವಾಸವು ಏರ್ಪಟ್ಟಿತು. 7ನೆಯ ತಿಂಗಳಲ್ಲಿಯೇ ನೀನು ಮೃತನಾದೆ. ಈ ರೀತಿ ನಾನಾ ವಿಧವಾಗಿ ಗೋಳಿಡುತ್ತಾ ದುಃಖದಿಂದ ವ್ಯರ್ಥ ಮನೋರಥಳಾಗಿ ಬಾಧೆ ಪಡುತ್ತಿರುವ ಈ ಉತ್ತರೆಯನ್ನು, ಮತ್ಸ್ಯ ಕುಲದ ಇತರ ಸ್ತ್ರೀಯರನ್ನು ಆಕೆಯ ಪತಿಯ ಬಳಿಯಿಂದ ಬಲಾತ್ಕಾರದಿಂದ ಪ್ರತ್ಯೇಕಿಸುವರು ನೋಡು. ಮೃತನಾಗಿ ಬಿದ್ದಿರುವ ವಿರಾಟನನ್ನು ಕಂಡು ನಡುಗುತ್ತಾ ಅವರು ಪ್ರಲಪಿಸುವರು. ದ್ರೋಣನ ಅಸ್ತ್ರಗಳಿಂದ ಪೆಟ್ಟು ತಿಂದು ರಕ್ತದಿಗ್ಧನಾಗಿ ಮಲಗಿರುವ ವಿರಾಟ ರಾಜನನ್ನು ಹದ್ದುಗಳು, ನರಿಗಳು, ಕಾಗೆಗಳು ಕಿತ್ತು ತಿನ್ನುವವು ನೋಡು. ಹಾಗೆ ಕುಕ್ಕುತ್ತಿರುವ ಆ ಪಕ್ಷಿಗಳ ಬಾಧೆಯಿಂದ ಆ ವಿರಾಟನನ್ನು ಈ ಸ್ತ್ರೀಯರು ರಕ್ಷಿಸಲಾರದೆ ಹೋದರು. ಬಿಸಿಲಿನಲ್ಲಿ ಬಾಡಿ ಆಯಾಸ ಪಡುತ್ತಿರುವ ಈ ಮಾತೆಯರ ಶ್ರಮದಿಂದ ಅವರ ಮುಖಲಕ್ಷಣದ ಗುರುತೆ ತಿಳಿಯದಂತೆ ಮಾರ್ಪಟ್ಟಿರುವುದು. ಮಾಧವ, ಉತ್ತರನನ್ನು, ಅಭಿಮನ್ಯುವನ್ನು, ಕಾಂಭೋಜ ದೇಶಾಧಿಪತಿಯಾದ ಸುದಕ್ಷಿಣನನ್ನು ಅಭಿಮನ್ಯುವಿನಿಂದ ಹತನಾಗಿ ಯುದ್ಧ ಭೂಮಿಯ ಮಧ್ಯದಲ್ಲಿ ಮಲಗಿರುವ ಪ್ರಿಯದರ್ಶನವುಳ್ಳ ಲಕ್ಷ್ಮಣನನ್ನು ನೋಡಿದೆಯಾ ಎಂದಳು. ಇದು 20ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.